Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಎಸ್ಐಟಿ ಶಾಕ್. ಬೆಂಗಳೂರಿನ ಎಚ್ಡಿ ರೇವಣ್ಣ ನಿವಾಸದ ಮೇಲೂ ಕೂಡ ಎಸ್ಐಟಿ ದಾಳಿ. ನಿನ್ನೆ ರಾತ್ರಿ ರೇವಣ್ಣ ಮನೆಯಲ್ಲಿ ಅಧಿಕಾರಿಗಳ ತಂಡ ದಾಳಿ ನಡೆಸಿದ್ದು ಅನೇಕ ಮಾಹಿತಿ ಪತ್ತೆ ಹಚ್ಚಿದ ಎಸ್ಐಟಿ ಅಧಿಕಾರಿಗಳ ತಂಡ. ನಿನ್ನೆ ರಾತ್ರಿ ಎಸ್ಐಟಿ ದಾಳಿ ವೇಳೆ ಮನೆಯಲ್ಲಿ ಇರಲಿಲ್ಲ ಎಚ್ಡಿ ರೇವಣ್ಣ. ಮನೆ ಕೆಲಸದವರಿಂದ ಮಾಹಿತಿ ಪಡ್ಕೊಂಡ ಪೊಲೀಸರು ದಾಳಿ ವೇಳೆ ಮನೆಯ ವಿಡಿಯೋ ಮಾಡಿಕೊಂಡಿದ್ದಾರೆ. ಪೊಲೀಸರು ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ರೇವಣ್ಣ ನಿವಾಸದ ಮೇಲೆ ದಾಳಿ ನಡೆಸಿರೋದು. ಮನೆ ಕೆಲಸದಾಕೆ ನೀಡಿದಂತಹ ದೂರಿನ ಆಧಾರದಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. A1 ಎಚ್ಡಿ ರೇವಣ್ಣ, A2 ಪ್ರಜ್ವಲ್ ರೇವಣ್ಣ ಮನೆ ಕೆಲಸದಾಕೆ ನೀಡಿರುವಂತಹ ದೂರಿನ ಪ್ರಕಾರ ಇನ್ನು ಎಫ್ಐಆರ್ ದಾಖಲಾಯಿತು. ಅದಾದ ನಂತರ ಎಸ್ಐಟಿ ತಂಡ ರಚನೆ ಮಾಡಿ ತನಿಖೆಗಿಳಿತು. ಇದೀಗ ಎಸ್ಐಟಿ ತಂಡ ರೇವಣ್ಣ ನಿವಾಸದ ಮೇಲೆ ದಾಳಿ ನಡೆಸಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಎಸ್ಐಟಿ ಶಾಕ್ ಕೊಟ್ಟಿರೋದು. ಬೆಂಗಳೂರಿನ ಎಚ್ಡಿ ರೇವಣ್ಣ ನಿವಾಸದ ಮೇಲೆ ಎಸ್ಐಟಿ ದಾಳಿ. ನಿನ್ನೆ ರಾತ್ರಿ ರೇವಣ್ಣ ಮನೆಯಲ್ಲಿ ಅಧಿಕಾರಿಗಳ ತಂಡ ದಾಳಿ ನಡೆಸಿ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅನೇಕ ಮಾಹಿತಿಯನ್ನು ಪತ್ತೆ ಹಚ್ಚಿದ ಎಸ್ಐಟಿ ಅಧಿಕಾರಿಗಳ ಟೀಮ್ ರಾತ್ರಿ ಎಚ್ಡಿ ರೇವಣ್ಣ ಮನೆಯಲ್ಲಿ ಇರಲಿಲ್ಲ. ಮನೆಯಲ್ಲಿ ಇಲ್ಲದೇ ಇರುವ ಸಂದರ್ಭದಲ್ಲೇ ಮಾಹಿತಿ ಪಡ್ಕೊಂಡು ಎಸ್ಐಟಿ ಟೀಮ್ ಎಚ್ಡಿ ರೇವಣ್ಣ ನಿವಾಸದ ಮೇಲೆ ದಾಳಿ ಮಾಡಿ ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮನೆ ಕೆಲಸದವರಿಂದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದಾಳಿ ವೇಳೆ ಮನೆಯ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ರೇವಣ್ಣ ನಿವಾಸದ ದೃಶ್ಯ ನಾವೀಗ ಗಮನಿಸ್ತಾ ಇದ್ದೀವಿ. ಅಲ್ಲಿ ಮನೆ ಕೆಲಸದಾಕೇನು ದೂರನ್ನು ಕೊಟ್ಟಿದ್ರು, ಅಸಭ್ಯ ವರ್ತನೆ, ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಆ ಒಂದು ದೂರಿನ ಆಧಾರದಲ್ಲಿ ಎಸ್ಐಟಿ ತಂಡ ಈಗ ತನಿಖೆ ನಡೆಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಾಸನದಿಂದ ಹಾಗೆ ಕಿರಣ್ ಬೆಂಗಳೂರಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನೀವು ಹಾಗೆ ಸಂಪರ್ಕದಲ್ಲಿರಿ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡಿತೀನಿ. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ತನಿಖೆ ಇನ್ನಷ್ಟು ಚುರುಕುಗೊಂಡಿದೆ. ಪ್ರಜ್ವಲ್ರ ಹಾಸನದ 3 ತೋಟದ ಮನೆಗಳ ಮೇಲೆ ಎಸ್ಐಟಿ ದಾಳಿ ನಡೆಸಿದ್ದು, ಹೊಳೆನರಸೀಪುರದ ಪಡುವಲ್ಹೆಪ್ಪೆ ತೋಟದ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಕಾಮೇನಹಳ್ಳಿ ತೋಟದ ಮನೆಗಳ ಮೇಲೆ ಎಸ್ಐಟಿ ಟೀಮ್ ದಾಳಿ ನಡೆಸಿರೋದು. ಅಂದ್ರೆ ಇಲ್ಲಿ ಎಲ್ಲೆಲ್ಲಿ ತೋಟದ ಮನೆ ಇದೆ, ಅವರ ಫಾರ್ಮ್ ಹೌಸ್ಗಳೆಲ್ಲಿದೆ, ನಿವಾಸ ಎಲ್ಲೆಲ್ಲಿದೆ, ಎಲ್ಲಾ ಕಡೆ ಕೂಡ ಎಸ್ಐಟಿ ಟೀಮ್ ದಾಳಿ ನಡೆಸಿರೋದು. ಚನ್ನರಾಯಪಟ್ಟಣದ ಗನ್ನಿಗಡ ತೋಟದ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ತೋಟದ ಮನೆಗಳ ಮೇಲೆ ದಾಳಿ ಮಾಡಿ ಸ್ಥಳ ಪರಿಶೀಲನೆ. ಮುಂಜಾನೆ 4 ಗಂಟೆ ಸುಮಾರಿಗೆ ತಂಡ ದಾಳಿ ಮಾಡಿದೆ. ಎಸ್ಐಟಿ ಟೀಮ್ ತನಿಖೆಯ ಒಂದು ಭಾಗವಾಗಿ ನಿವಾಸಕ್ಕೆ ದಾಳಿ ಮಾಡಿರೋದು. ಅಲ್ಲಿ ತೋಟದ ಮನೆಗಳು, ಅವರು ವಾಸವಿರುವಂತಹ ಮನೆ ಎಲ್ಲವೂ ಕೂಡ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. 4 ಜೀಪ್ಗಳಲ್ಲಿ ಬಂದಿದ್ರು ತನಿಖಾಧಿಕಾರಿಗಳು. ಇನ್ನು ವೈರಲ್ ವಿಡಿಯೋಗಳಲ್ಲಿದ್ದಂತಹ ತೋಟದ ಮನೆಗಳನ್ನ ಗುರುತಿಸಿ ದಾಳಿ ನಡೆಸಲಾಗಿರೋದು. ಎಸ್ಐಟಿ ಅಧಿಕಾರಿಗಳಾದಂತಹ ಸೀಮಾ ಲಾಡ್ಕರ್, ಸುಮನ್ ಪನೇಕರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿರೋದು. ಕಾರ್ಮಿಕರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅಧಿಕಾರಿಗಳ ತಂಡ ಅಲ್ಲಿಂದ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯ ಹಾಸನದಲ್ಲೇ ಇದ್ದಾರೆ ಎಸ್ಐಟಿ ಅಧಿಕಾರಿಗಳ ಟೀಮ್. ಪ್ರಜ್ವಲ್ ರೇವಣ್ಣ ಮನೆ ಮೇಲೂ ಕೂಡ ದಾಳಿ ಮಾಡುವ ಸಾಧ್ಯತೆ ಇದೆ. ಎಚ್ಡಿ ರೇವಣ್ಣ A1 ಆರೋಪಿಯಾಗಿರುವ ಕಾರಣ ಅವರ ನಿವಾಸದ ಮೇಲೆ ದಾಳಿ ನಡೆಸಲಾಯಿತು ಬೆಂಗಳೂರಲ್ಲಿ. ಜೊತೆಗೆ ಈ ವಿಡಿಯೋ ಏನು ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸ್ಥಳಗಳನ್ನು ಎಸ್ಐಟಿ ಟೀಮ್ ಗುರುತಿಸಿಕೊಂಡಿದೆ, ದೌರ್ಜನ್ಯ ಎಸಗಲಾಗಿದೆ ಅನ್ನುವಂತಹ ವಿಚಾರಗಳಲ್ಲಿ ಆ ಎಲ್ಲ ಸ್ಥಳಗಳಿಗೂ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಾಗ್ತಾ ಇದೆ. ಎಲ್ಲ ಫಾರ್ಮ್ ಹೌಸ್ಗಳ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ನಮ್ಮ ಪ್ರತಿನಿಧಿ ಕಿರಣ್ ಬೆಂಗಳೂರಿಂದ ಹಾಗೆ ಮಂಜುನಾಥ್ ಹಾಸನದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಕಿರಣ್, ಇಲ್ಲಿ ಬೆಂಗಳೂರಿನ ಎಚ್ಡಿ ರೇವಣ್ಣ ನಿವಾಸದ ಮೇಲೆ ದಾಳಿ ನಡೆಸಲಾಯಿತು. ಅದು ಕೂಡ ಎಚ್ಡಿ ರೇವಣ್ಣ ಅನುಪಸ್ಥಿತಿಯಲ್ಲಿ ಈ ದಾಳಿ ನಡೆಸಲಾಯಿತು. ಈ ಸಂದರ್ಭ ಏನೇನು ಮಾಹಿತಿ ಸಿಕ್ತು, ಮತ್ತೆ ಈ ದಾಳಿಯ ಸಾರಾಂಶ ಏನು, ಏನೇನು ಮಾಹಿತಿ ಕಲೆ ಹಾಕಲಾಗಿದೆ ಎಸ್ಐಟಿ ಟೀಮ್ನಿಂದ? ಸುಕನ್ಯಾ, ಈ ಒಂದು ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನು ದಾಖಲಾಗಿದೆ, SIT ಅವರು ತನಿಖೆ ಮಾಡ್ತಾರೆ. ಇದು ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಎಲ್ಲೆಲ್ಲಿ ಈ ಒಂದು ವಿಡಿಯೋ ರೆಕಾರ್ಡಿಂಗ್ ಇರ್ಬೋದು, ಎಲ್ಲಿ ವಿಡಿಯೋ ಕಾಲ್ ಮಾಡ್ಕೊಂಡಿರ್ಬೋದು, ಆ ಸ್ಥಳ ಮಾಜರ್ ಮಾಡೋದಿರ್ಬೋದು, ಎಲ್ಲವೂ ಕೂಡ SIT ಅಧಿಕಾರಿಗಳು ಪ್ರೊಸೀಜರ್ ಪ್ರಕಾರನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ 164 ಸ್ಟೇಟ್ಮೆಂಟನ್ನು ಕೂಡ ವಿಕ್ಟಿಮಿಂದನೂ ಕೂಡ ಈಗಾಗಲೇ ಸ್ಟೇಟ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ನಂತರ ಮಾಜರ್ ಕೂಡ ಹಾಸನದಲ್ಲೂ ಕೂಡ ಕೆಲ 3 ಜಾಗದಲ್ಲೂ ಕೂಡ ಈಗಾಗಲೇ ರೈಡನ್ನು ಮಾಡ್ಕೊಂಡಿದ್ದಾರೆ. ಕೆಲ ದಾಖಲಾತಿಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿರುವಂಥ ಬಸವನಗುಡಿಯಲ್ಲಿ ಅವರ ಮನೆ
ಮೇಲೂ ಕೂಡ ದಾಳಿ ಮಾಡಿ ಅಲ್ಲಿ ಕೂಡ ಕೆಲವೊಂದಷ್ಟು ವಿಡಿಯೋಗ್ರಾಫ್ ಮಾಡ್ಕೊಂಡಿದ್ದಾರೆ, ಫೋಟೋಸ್ ತೊಗೊಂಡಿದ್ದಾರೆ. ಯಾಕೆಂತಂದರೆ ಎಲ್ಲವೂ ಕೂಡ ಈಗ ಒಂದು ಸರಿ ಅಲ್ಲಿಗೆ ದಾಖಲಾತಿಗಳನ್ನು ಕೂಡ ಕೆಲವೊಂದು ವಶಪಡಿಸ್ಕೊಂಡಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಇದಲ್ದಲ್ಲೇ ಕೂಡ ಇದು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗುತ್ತೆ ಅದಕ್ಕೆ ಇಂಪಾರ್ಟೆಂಟ್. ಯಾಕೆಂತಂದರೆ ಈಗ ಕೊಟ್ಟಿರುವಂಥ ಕೇಸ್ ಇದೆ, ಏನು ಆ ಕೇಸಿಗೆ ಸಂಬಂಧಪಟ್ಟಂತೆ 4-5 ವರ್ಷದ ಹಿಂದೆ ಆಗಿರುವಂಥದ್ದು ಒಂದು ಕೇಸು ಅಂತ ಇದೆ. ಅಲ್ಲಿಗೆ ಸಂಬಂಧಪಟ್ಟಂತೆ ಆಕೆ ಹೇಳುವಂಥ ಜಾಗ ಇದೇನಾ, ಆಕೆ ಎಲ್ಲಿ ಅದು ದೌರ್ಜನ್ಯ ನಡೀತು, ಆ ಸಂಬಂಧಪಟ್ಟಂತೆ ಯಾವ ಮನೆಯಲ್ಲಿ ನಡೀತು, ಅಲ್ಲಿಯ ಇವತ್ತಿನ ಮನೆಯ ಸ್ಥಿತಿ ಏನಿದೆ ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ಕೋಬೇಕಾಗತ್ತೆ, ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಸಾಕ್ಷಿಗಳನ್ನ ಕೂಡ ಕಲೆ ಹಾಕಬೇಕಾಗ್ತದೆ. ಯಾಕೆಂದರೆ ಭಾಳ ಹಿಂದೆ ಆಗಿರುವಂಥದ್ದನ್ನ ಈಗ ಹೊಸದಾಗಿ ಎಲ್ಲವೂ ಕೂಡ ಸಾಕ್ಷಿಗಳನ್ನ ಕಲೆ ಹಾಕ್ಬಾರ್ದು. ಇದು ಒಂದು ಕಡೆ. ಇನ್ನೊಂದು ಕಡೆ ಈಗ ಸಂಬಂಧಪಟ್ಟಂತೆ ನೆನ್ನೆ CIDಲೂ ಕೂಡ ಏನು ಒಂದು ವಿಕ್ಟಿಮ್ ಬಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ಒಂದು ಪ್ರಕರಣವನ್ನು ಈಗಾಗಲೇ ಕೈಗೆತ್ಕೊಂಡಿರುವಂಥ SIT ಅಧಿಕಾರಿಗಳು ಇಲ್ಲೂ ಕೂಡ ಕೆಲವೊಂದು ವಿಡಿಯೋ ಕಾಲ್ ಮಾಡಿದಾಗ, ಪ್ರಜ್ವಲ್ ರೇವಣ್ಣ ವಿಡಿಯೋ ಕಾಲ್ ಬಂದಾಗ ಎಲ್ಲಿಂದ ಫೋನ್ ಮಾಡಿದ್ರು, ಎಲ್ಲಿ ಬ್ಯಾಕ್ಗ್ರೌಂಡ್ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಟ್ಯಾಲಿ ಮಾಡಬೇಕಾಗತ್ತೆ. ಅವರು ಆ ಒಂದು ವಿಡಿಯೋ ಕಾಲ್ ಮಾಡಿದಾಗ ಒಂದು ಕಡೆ ಆ ಒಂದು ಕಾಲಲ್ಲಿ ಅವ್ರು ಎಲ್ಲಿದ್ರು, ಆ ಟೈಮಲ್ಲಿ ಕಾಲ್ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಮೊಬೈಲ್ ಕಾಲು ಆ ಟೈಮಲ್ಲಿ ಆಕೆ ಹೇಳುವಂಥದ್ದು ಯಾವ ಟೈಮ್ ಇತ್ತು ಎಲ್ಲವನ್ನೂ ಕೂಡ ಟ್ಯಾಲಿ ಮಾಡಬೇಕಾಗತ್ತೆ, ಲೊಕೇಶನ್ ಚೆಕ್ ಮಾಡಬೇಕಾಗತ್ತೆ. ಆಮೇಲೆ ಅಲ್ಲಿದ್ದ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನೂ ಕೂಡ ಕಲೆ ಹಾಕಬೇಕಾಗುತ್ತೆ. ಜೊತೆಗೆ ಅಲ್ಲಿ ಯಾರು ಇದ್ರೆ ಆ ಸಂದರ್ಭದಲ್ಲಿ ಅವತ್ತು ಕೆಲಸ ಮಾಡ್ತಾ ಇದ್ರು ಅವ್ರು ಏನಾರು ಇದ್ರೆ ಅವ್ರದ್ದು ಕೂಡ ಹೇಳಿಕೆಯನ್ನು ತಗೋಬೇಕಾಗುತ್ತೆ. ಇದೆಲ್ಲವೂ ಕೂಡ ಒಂದು ತನಿಖೆಯ ಒಂದು ಪಾರ್ಟ್. ಹಾಗಾಗಿ ಈಗ ಇಲ್ಲಿ ಒಂದಷ್ಟು ರೈಡ್ಗಳನ್ನ ಮಾಡಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಇರ್ಬೋದು, ವಿಡಿಯೋ ಚಿತ್ರೀಕರಣ ಇರ್ಬೋದು, ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅವರು ಕೋರ್ಟಲ್ಲಿ ತನಿಖೆ ಏನಾಗ್ತಾ ಇದೆ ಅನ್ನೋದು ಕೂಡ ಅಪ್ಡೇಟ್ ಮಾಡೋಕೆ ಈ ರೀತಿ ನಾವು ಇಷ್ಟು ಆಗಿದೆ, ಇಷ್ಟೊಂದು ಸಾಕ್ಷಿಗಳಿದೆ, ಹೀಗಾಗಿ ಈ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಅವರು ಕೋರ್ಟ್ಗೆ ರಿಪೋರ್ಟ್ ಕೊಡಬೇಕಾಗುತ್ತೆ SIT ಅಧಿಕಾರಿ. ಹಾಗಾಗಿ ಈ ಒಂದು ಸಂಬಂಧಪಟ್ಟಂತೆ ಆಮೇಲೆ ಜೊತೆಗೆ ಏನು ಒಂದು ಕಡೆ ಇನ್ನೊಂದು ಕಡೆ ಬೇಲ್ ಅಪ್ಲಿಕೇಶನ್ ಕೂಡ ಆಂಟಿಸಿಪೇಟೆಡ್ ಬೇಲ್ ರೇವಣ್ಣ ಮೂವ್ ಮಾಡಿರೋದ್ರಿಂದ ಅಲ್ಲೂ ಕೂಡ ಈಗಾಗಲೇ ಅಬ್ಜೆಕ್ಷನ್ಸ್ ಕೂಡ ಫೈಲ್ ಮಾಡಬೇಕಾಗುತ್ತೆ. ಯಾವ ಕಾರಣಕ್ಕೆ ಇವ್ರಿಗೆ ಬೇಲ್ ರಿಜೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಇವರು ಅಧಿಕಾರಿಗಳು ಕೆಲವೊಂದಷ್ಟು ಮಾಹಿತಿಗಳನ್ನ ಕೊಡಬೇಕಾಗುತ್ತೆ. ಇಂಥ ಕಾರಣಕ್ಕೆ. ಯಾಕೆಂತಂದರೆ ಈಗಾಗಲೇ ರೇವಣ್ಣನ ಮೇಲೆ ಮತ್ತೊಂದು ಪ್ರಕರಣ KR ನಗರದಲ್ಲಿ ಸ್ವಂತ ವಿಕ್ಟಿಮ್ನ ಮಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನಮ್ಮ ತಾಯಿ ಮಿಸ್ಸಿಂಗ್ ಆಗಿದ್ದಾರೆ ಈಗ ಸಂಬಂಧಪಟ್ಟಂತೆ ಹುಡ್ಕೊಡಿ ಅನ್ನೋದನ್ನು ಕೂಡ ಒಂದು ಕಂಪ್ಲೇಂಟ್. ಹಾಗಾಗಿ ಎಲ್ಲೋ ಒಂದು ಕಡೆ ವಿಕ್ಟಿಮ್ಸ್ಗಳನ್ನ ಬೆದರಿಸೋದು ಇರ್ಬೋದು ಅಥವಾ ಅವ್ರನ್ನ ಎಲ್ಲಿಯೂ ಕೂಡ ಕಂಪ್ಲೇಂಟ್ ಕೊಡದೇದಂಗೆ ನೋಡ್ಕೊಳ್ಬೋದು. ಇದೆಲ್ಲವೂ ಕೂಡ ಸಾಕ್ಷಿಗಳು. ಆಮೇಲೆ ಜೊತೆಗೆ ಏನು ಈ ಒಂದು ದಾಳಿ ಸಂದರ್ಭ ಸಿಕ್ಕಂಥ ಸಾಕ್ಷಿಗಳನ್ನು ಕೂಡ ಬಹುಶಃ ಅದನ್ನೆಲ್ಲವೂ ಕೂಡ ಕೋರ್ಟ್ಗೆ SIT ಅಧಿಕಾರಿಗಳು ನೀಡ್ತಾರೆ. ಸುಕನ್ಯಾ. ಓಕೆ, ಎಸ್ ಮಂಜುನಾಥ್, ಹಾಸನದಲ್ಲಿ ಎಲ್ಲ ಫಾರ್ಮ್ ಹೌಸ್ಗಳು ಅಂದರೆ HD ರೇವಣ್ಣ ಅವರಿಗೆ ಸೇರಿದಂತಹ ಫಾರ್ಮ್ ಹೌಸ್ಗಳ ಮೇಲೂ ಕೂಡ ದಾಳಿ ನಡೆಸಲಾಗಿದೆ SIT ಟೀಮ್ ಕಡೆಯಿಂದ. ಅದು ಕೂಡ ಬೆಳಗ್ಗೆ ಮುಂಜಾನೆ 4 ಗಂಟೆಯ ಸುಮಾರಿಗೆ ಅಂತ. ಅಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಕುರಿತಾಗಿ ತನಿಖೆ ನಡೆಸಲಾಗ್ತಾ ಇದೆಯಾ, HD ರೇವಣ್ಣ ಕುರಿತಾಗಿ ತನಿಖೆ ನಡೆಸಲಾಗ್ತಾ ಇದೆಯಾ ಈ ದಾಳಿಯ ಸಂದರ್ಭದಲ್ಲಿ? ಸುಕನ್ಯಾ, ಹೌದು, ಈಗ ನಮಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಬೆಳಗಿನ ಜಾವ 3:30-4 ಗಂಟೆ ಸುಮಾರಿಗೆ ಹಾಸನಕ್ಕೆ ಒಟ್ಟು 4 ಜೀಪ್ಗಳಲ್ಲಿ SIT ತಂಡದ ಅಧಿಕಾರಿಗಳು ಬಂದಿದೆ. ಅದರಲ್ಲಿ ಕೂಡ ಏನು ಹೊಳೆನರಸೀಪುರ ತಾಲೂಕಿನ ಏನು ಪಡೋಲಿಪೆ ಗ್ರಾಮ ಇದೆ, ಅಲ್ಲಿರ್ತಕ್ಕಂಥ ತೋಟದ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ನಾವೀಗ ತೋಟದ ಮನೆ ಸಮೀಪನೇ ಇದ್ದೀವಿ. ಸುಕನ್ಯಾ, ನೋಡಬಹುದು ಇದೇ ಹೊಳೆನರಸೀಪುರ ತಾಲೂಕಿನ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣಗೆ ಸೇರಿರ್ತಕ್ಕಂಥ ತೋಟದ ಮನೆ. ಇಲ್ಲಿಗೆ ಬೆಳಗಿನ ಜಾವ 4 ಗಂಟೆಗೆ ಒಟ್ಟು 4 ಜೀಪ್ಗಳಲ್ಲಿ SIT ತಂಡ ಬಂದಿದ್ದಾರೆ. ಬಂದು ಇಲ್ಲಿದ್ದಂಥ ಕಾರ್ಮಿಕರನ್ನು ಕೂಡ ಮಾತಾಡಿಸಿದ್ರೆ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಇಲ್ಲಿ ಇರ್ತಕ್ಕಂಥ ಬಹುತೇಕ ಅಸ್ಸಾಂ ಮೂಲದ ಕಾರ್ಮಿಕರು ಇದ್ದಾರೆ. ಅವರಿಂದ ಇಲ್ಲಿಗೆ ಯಾವಾಗ ಬರ್ತಾ ಇದ್ರು, ಯಾರ್ಯಾರು ಬರ್ತಾ ಇದ್ರು ಅಂತಕ್ಕಂಥ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಕೆಲವು ಅಂದ್ರೆ ಒಂದು 5-10 ನಿಮಿಷ ಇಲ್ಲಿ ಇದ್ದಾರೆ ಅವರು. ಇಲ್ಲಿದ್ದಂಥ ಲೊಕೇಶನ್ಗಳಂದ್ರೆ ಯಾವ ವಿಡಿಯೋಗಳನ್ನ ಈಗ ಅಶ್ಲೀಲ ವಿಡಿಯೋಗಳನ್ನ ವೈರಲ್ ಮಾಡಲಾಗ್ತಾ ಇದೆ, ಆ ವಿಡಿಯೋಗಳಲ್ಲಿ ಇಲ್ಲೂ ಕೂಡ ಕೆಲವೊಂದು ಶೂಟ್ ಆಗಿರ್ಬೋದು ಅಥವಾ ರೆಕಾರ್ಡ್ ಆಗಿರ್ಬೋದು ಅಂತಕ್ಕಂಥ ಏನು ಆರೋಪ ಕೇಳಿ ಬಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬಂದು ಇದೇ ಲೊಕೇಶನ್ ಇರ್ಬೋದು ಅಥವಾ ಇಲ್ಲಿ ಮನೆ ಇರ್ಬೋದು ಅಂತಕ್ಕಂಥ ಒಂದಷ್ಟು ಮಾಹಿತಿನ ಸಂಗ್ರಹ ಮಾಡಿ ಹೋಗಿದ್ದಾರೆ. ಜೊತೆಗೆ ಈ ಚಂದ್ರಾಯಪಟ್ಟಣ ತಾಲೂಕಿನ ಗನ್ನಿಕಡ ಮತ್ತೆ ಅಲ್ಲಿ ಪಕ್ಕ ಇರ್ತಕ್ಕಂಥ ಕಾಮೇನಹಳ್ಳಿ ಆ ತೋಟಗಳಿಗೂ ಕೂಡ ಭೇಟಿ ಮಾಡಿ ಅಲ್ಲೊಂದಷ್ಟು ಮಾಹಿತಿನ ಸಂಗ್ರಹಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕಂತೂ ಈಗೇನು ಹೊಳೆನರಸೀಪುರ ತಾಲೂಕಿನ ಒಂದು ಕಡೆ ಹಾಗೆ ಚಂದ್ರಾಯಪಟ್ಟಣ ತಾಲೂಕಿನ 2 ಕಡೆ ಒಟ್ಟು 3 ಭಾಗಗಳಲ್ಲಿ SIT ಅಧಿಕಾರಿಗಳು ಮುಂಜಾನೆ 4-5 ಗಂಟೆ ಸುಮಾರಿಗೆ 3 ಭಾಗದಲ್ಲೂ ಕೂಡ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ ಮತ್ತು ಅಲ್ಲಿ ಇದ್ದಂತರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹಿಸತಕ್ಕಂಥ ಕೆಲಸವನ್ನ ಮಾಡಿದೆ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನಂತ ಹೇಳಿದ್ರೆ ಯಾವ ಅಶ್ಲೀಲ ವಿಡಿಯೋಗಳು ಇಡೀ ದೇಶದಾದ್ಯಂತ ವೈರಲ್ ಆಗ್ತಾ ಇದಾವೆ ಆ ವಿಡಿಯೋಗಳೆಲ್ಲವೂ ಕೂಡ ಈ ಒಂದು ತೋಟದ ಮನೆಗಳಲ್ಲಿ ಮತ್ತೆ ಹಾಸನದ ಸಂಸದ ನಿವಾಸದಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಏನು ಕೇಳಿಬಂದಿದೆ. ಆ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ತೋಟದ ಮನೆಗಳಿಗೆ ಭೇಟಿ ಕೊಟ್ಟು SIT ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಮತ್ತು ಅಲ್ಲಿ ಇದ್ದಂತವರಿಂದ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಇನ್ನೊಂದು ಸುತ್ತು ಇಲ್ಲಿಗೆ ಬರ್ಬೋದು, ಸ್ಥಳ ಮಾಜರ್ ನಡೆಸಬಹುದು ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ SIT ಅಧಿಕಾರಿಗಳ ತಂಡ ಹಾಸನದಲ್ಲೇ ಬೀಡು ಬಿಟ್ಟಿದ್ದಾರೆ. ಅವರು ಹಾಸನದ ಸಂಸದರ ನಿವಾಸ ಹಾಗೆ ಏನು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಸಂತ್ರಸ್ತ ಮಹಿಳೆ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಕೂಡ ಹೊಳೆನರಸೀಪುರದ ನಿವಾಸಕ್ಕೂ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸುಕನ್ಯಾ. ಓಕೆ, ಧನ್ಯವಾದ ಮಂಜುನಾಥ್, ಧನ್ಯವಾದ ಕಿರಣ್.
ಬ್ರಾಟ್ ಯು ಬೈ ವಿಗಾರ್ಡ್, ಕೋ ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.